ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಮ್ಮು ಮತ್ತು ಸಿದ್ದು ಲವ್ ಸ್ಟೋರಿ ವಿಷಯ ಗೊತ್ತಾಗೋಯ್ತಾ? ಇದರ ನಡುವೆ ನಂದ ಅವರ ಅಂಗಡಿಗೆ ಹೋದ ಪ್ರಿಯಾ ನೌಟಂಕಿ ಆಟ ಕೂಡ ನಂದ ಅವ್ರಿಗೆ ಗೊತ್ತಾಯ್ತಾ? ಏನಾಯಿತು, ಏನು ಗೊತ್ತಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಿಗೆ ಹೋಗಿರಬೇಕಿದ್ರು ಕೇಶವಂಗೆ ಮೀನಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಮಯ ಸಿಗ್ತಲ್ಲ. ಯಾಕಂದರೆ ಇಲ್ಲಿ ನಂದ ಅವರು ಸಾಕಷ್ಟು ಕೆಲಸಗಳನ್ನ ಕೂಡ ಹೇಳಿದ್ದಾರೆ. ಅಟ್ಲೀಸ್ಟ್ ಮೀನಾ ಜೊತೆ ಹೋಗಿ ತಿಂಡಿ ತಿನ್ಕೊಂಡು ಅವಳನ್ನ ಆಫೀಸ್ಗೆ ಹೋಗಿ ಬಿಟ್ಟು ಬರೋದಕ್ಕೂ ಕೂಡ ನಂದ ಅವರು ಕೇಶವನ್ನ ಬಿಡ್ತಿಲ್ಲ. ಅಲ್ಲೂ ಕೂಡ ಕೆಲಸ ಹೇಳೋದ್ರ ಮುಖಾಂತರ ಇಲ್ಲಿ ಕೇಶವಂಗೆ ತುಂಬ ಬೇಜಾರು ಮಾಡ್ತಿದ್ದಾರೆ ನಂದವರು ಅಂತಲೇ ಹೇಳ್ಬೋದು. ಬಟ್ ಮೀನಾಗೂ ತುಂಬ ಬೇಜಾರಾಗುತ್ತೆ. ಬಟ್ ಆ ಮಾವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮೀನಾ ಯಾವುದಕ್ಕೂ ಕೂಡ ಅಷ್ಟು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲ ಅಭ್ಯಾಸ ಆಗಿದೆ ಅಂತ ಹೇಳಿ ಅದನ್ನು ತೆಗೆದುಕೊಂಡ್ಬಿಡ್ತಾಳೆ. ಆದರೆ ಇಲ್ಲಿ ಕೇಶವಂಗೆ ಮಾತ್ರ ಅಪ್ಪನ ನಡವಳಿಕೆ ಸ್ವಲ್ಪ ಬೇಸರ ತರಿಸ್ತದೆ. ತನ್ನ ಹೆಂಡತಿ ಜೊತೆ ಸಮಯ ಕಳಿಬೇಕಾದ್ರೂ ಕೂಡ ಅಪ್ಪ ಅಡ್ಡಿ ಬಂದು ಈ ರೀತಿ ಕೆಲಸ ಹೇಳ್ತಾರಲ್ಲ ಅಂತ. ಬಟ್ ಆದರೂ ಕೂಡ ಅಪ್ಪನ ಮೇಲೆ ಇರ್ತಕ್ಕಂಥ ರೆಸ್ಪೆಕ್ಟ್ ಕಾರಣದಿಂದ ಒಂದಷ್ಟು ಕೆಲಸಗಳನ್ನು ಮಾಡಿ ಮುಗಿಸೋದಕ್ಕೆ ಇಲ್ಲಿ ಕೇಶವ ಮುಂದಾಗ್ತಿದ್ದಾರೆ. ಸಂಜೆ ಆದಮೇಲಾದರೂ ಮೀನಾ ಜೊತೆ ಸ್ವಲ್ಪ ಸಮಯ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳಿ. ಇತ್ತ ಕಡೆ ಅಮ್ಮ ಟ್ಯೂಷನ್ ಮಾಡಿ ವಲ್ಲಭಂಗೆ ಹೆಲ್ಪ್ ಮಾಡಬೇಕು. ಯಾಕಂದರೆ ವಲ್ಲಭ 8,000 ಮಾವಂಗೆ ಕೊಡಬೇಕಾಗಿದೆ. ಆ ದುಡ್ಡಿನ ಜೊತೆಗೆ ನಮ್ಮದೇ ಆದ ಖರ್ಚು ಕೂಡ ಇರುತ್ತೆ, ಅವನದೇ ಆದ ಖರ್ಚು ಕೂಡ ಇರುತ್ತೆ. ಹಾಗಾಗಿ ಕಷ್ಟ ಆಗಬಹುದು ವಲ್ಲಭಂಗೆ. ಹಾಗಾಗಿ ನಾನು ಕೂಡ ಟ್ಯೂಷನ್ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ವಲ್ಲಭಂಗೆ ಸಹಾಯ ಮಾಡಿದ್ರೆ ಖಂಡಿತ ಅವನಿಗೂ ಕೂಡ ಒಂದು ರೀತಿ ಸಹಾಯ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ತಾನು ಟ್ಯೂಷನ್ ಮಾಡಬೇಕು ಅಂತ ಹೇಳಿ ಅಮ್ಮ ಯೋಚನೆ ಮಾಡ್ತಾರೆ. ಸುಂದರ ಮಾವಂಗೆ ಹೇಳಿ ಒಂದಷ್ಟು ಮಕ್ಕಳನ್ನು ಕರ್ಕೊಂಡು ಬರೋದಕ್ಕೆ ತಿಳಿಸ್ತಾಳೆ. ಅದೇ ರೀತಿಯಾಗಿ ಸುಂದರ ಅವರು ಕೂಡ ಒಂದಷ್ಟು ಮಕ್ಕಳನ್ನ ಅವರ ತಾಯಂದಿರ ಜೊತೆ ಮನೆಗೆ ಕರ್ಕೊಂಡು ಬರ್ತಾರೆ. ಅವರು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಡಮ್ಮ, ಅವ್ರು ತುಂಬಾ ಬುದ್ಧಿವಂತರು, ಆದರೆ ಹಠಮಾರಿಗಳು, ಮಾತನ್ನು ಕೇಳುವುದಿಲ್ಲ, ನೀನು ಅವ್ರನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ, ಆ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಅಮ್ಮ ಕೂಡ ವಿಶ್ವಾಸವನ್ನು ಕೊಡ್ತಾರೆ. ಫೀಸ್ ಎಷ್ಟು ಅಂತ ಹೇಳಿದಾಗ ಸಂಜು ಹೇಳ್ತೀನಿ ಅಂತ ಅಮ್ಮ ಹೇಳ್ತಾರೆ. ನಂತರ ಎಷ್ಟು ಹೇಳೋದು ಅಂತ ಇಲ್ಲ ಮಾತುಕತೆ ಮಾಡಿ ಎಲ್ಲ ಕ್ಲಾಸ್ ಮಕ್ಕಳಿಗೂ ಅವ್ರದ್ದೇ ಆದ ಒಂದು ಪ್ರೈಸನ್ನು ಫಿಕ್ಸ್ ಮಾಡೋಣ ಅಂತ ಮಾತಾಡ್ಕೋತಾರೆ. ಈ ಕಡೆ ಗಿರೀಶ್ ಅವರು ನಿಮ್ಮ ಮಾವಂಗೆ ಹೇಳ್ಬಿಡು ಅಮ್ಮ, ಯಾವುದೇ ಕಾರಣಕ್ಕೂ ನಿಮ್ಮ ಮಾವಂಗೆ ತಿಳಿಸ್ದೆ ಈ ಒಂದು ವಿಷಯನ ಮುಂದುವರಿಸಬೇಡ ಅಂತ ಗಿರೀಶ್ ಅವರು ಹೇಳ್ತಾರೆ. ಖಂಡಿತ ಆತ ಇವತ್ತು ಸಂಜೆ ಬರ್ತಾರಲ್ವ ಮಾವ, ಆವಾಗ ಈ ಒಂದು ಟ್ಯೂಷನ್ ವಿಷಯವನ್ನು ಮಾವಂಗೆ ಹೇಳ್ಬಿಡ್ತೀನಿ ಅಂತ ಹೇಳಿ ಅಮ್ಮ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಪ್ರಿಯಾ ಬಂದಿದ್ದು ಏನು ಮಾತಾಡ್ತಿದ್ರ ಅಮ್ಮ ಅವರೇ, ನೀವು ಮಾವಂಗೆನೂ ಕೂಡ ವಿಷಯ ಹೇಳಿಲ್ವಾ? ಮಾವಂಗೆ ವಿಷಯ ಹೇಳ್ತಾ ಈ ರೀತಿ ಮುಂದುವರಿಯೋದು ತಪ್ಪಾಗುತ್ತಲ್ವಾ ಅಂತ ಹೇಳ್ತಕ್ಕ. ಹೌದು ಅಕ್ಕ, ನೀವು ಹೇಳಿದ್ದು ನಿಜ, ಮಾವಂಗೆ ಹೇಳ್ದೆ ಮುಂದುವರೆದ್ರೆ ತಪ್ಪಾಗುತ್ತಾ? ಆದರೆ ನಾನು ಹೇಳ್ತಿದ್ದೆ ಅಲ್ವಾ, ಮಕ್ಕಳು ಟ್ಯೂಷನ್ಗೆ ಬರ್ತೆ ಹೇಗೆ ಟ್ಯೂಷನ್ ವಿಷಯ ಹೇಳಿದ್ದು, ಅದೇ ಕಾರಣಕ್ಕೆ ಟ್ಯೂಷನ್ ಮಕ್ಕಳು ಬಂದಮೇಲೆ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಕೂಡ ಪ್ರಿಯಾ ಹತ್ರ ಹೇಳ್ತಾರೆ. ಬಟ್ ನನಗೆ ವಿಶ್ವಾಸ ಇದೆ ಮಾವ ಈ ಕೆಲಸಕ್ಕೆ ಒಪ್ಕೋತಾರೆ ಅಂತ ಕೂಡ ಹೇಳ್ತಾರೆ. ಆದರೆ ಪ್ರಿಯಾ ಮಾತ್ರ ಇದೇ ವಿಷಯ ಇಟ್ಕೊಂಡು ಮನೆಯಲ್ಲಿ ದೊಡ್ಡರಾದಂಥ ಮಾಡಬೇಕು ಅಂತ ಸ್ಕೆಚ್ ಹಾಕುತ್ತಾಳೆ. ಜೊತೆಗೆ ಇಲ್ಲಿ ಆಲ್ರೆಡಿ ಮಾಧವ ಕೂಡ ಪ್ರಿಯಾಗೆ ದುಡ್ಡನ್ನು ತಂದು ಕೊಟ್ಟಿದ್ದಾರೆ. ಆ ಒಂದು ದುಡ್ಡಿನ ವಿಷಯವನ್ನು ಅಮ್ಮಂಗೆ ಹೇಳೋಕೆ ಅಂತ ಕಾಲ್ ಮಾಡ್ತಾಳೆ. ಬಟ್ ಹೇಳೋದೆಲ್ಲ ನಾಳೆ ಮನೆಗೆ ಬರ್ತೀನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಅಮ್ಮಂಗೆ ತಿಳಿಸ್ತಾರೆ. ಇಲ್ಲಿ ಜಸ್ಟ್ ಅಮ್ಮ ಟ್ಯೂಷನ್ ವಿಷಯವನ್ನು ಮಕ್ಕಳಿಗೆ ಹೇಳ್ತಿರೋದು ದುಡ್ಡು ತಪ್ಪಂತೆ ಮಾವಂಗೆ. ಅದೇ ತಾನು ಗಂಡನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡಿರೋದು ಆ ವಿಷಯ ಮಾವಂಗೆ ಗೊತ್ತೇ ಆಗಬಾರ್ದಂತೆ, ಮನೆಯವ್ರಿಗೂ ಕೂಡ ಗೊತ್ತಾಗಬಾರ್ದಂತೆ. ಪ್ರಿಯಾ ಯಾವ ಥರದ ಹುಡುಗಿ ಅನ್ನೋದನ್ನು ಹೇಳಬೇಕಾಗಿಲ್ಲ, ತುಂಬ ಸಂಕುಚಿತ ಮನೋಭಾವದ ಹುಡುಗಿ. ತಾನು ತನ್ನ ಗಂಡ ಚೆನ್ನಾಗಿದ್ದರೆ ಸಾಕು, ಬೇರೆ ಯಾರಿಗೇನಾದರೂ ನನಗೇನು ಅಂತಕ್ಕಂಥ ಮೈಂಡ್ಸೆಟ್ಟಿನ ಹುಡುಗಿ. ಆದರೆ ನಂದ ಅವ್ರು ಅನ್ಕೊಂಡ್ಬಿಡ್ತಾರೆ ಪ್ರಿಯಾ ಅಂದರೆ ಗ್ರೇಟು, ಪ್ರಿಯಾ ಅಂತ ಸೊಸೆ ಇರಬೇಕು ಅಂತ. ಅದೇ ಕಾರಣಕ್ಕೆ ಪ್ರಿಯಾ ಏನೇ ಮಾಡಲಿ ಎಲ್ಲದಕ್ಕೂ ಸೈ. ಈಗಲೂ ಕೂಡ ಪ್ರಿಯಾ ಅಂಗಡಿಗೆ ಹೋಗಿದ್ದಾಳೆ ಊಟ ತೊಗೊಂಡು. ಇಷ್ಟು ದಿನ ಏನಾದರೂ ಊಟ ತೊಗೊಂಡು ಗಿರಿಜಾ ಮತ್ತು ಮೀನಾ ಹೋಗಿದ್ರೆ ಬೈಕ್ ಬಿಡ್ತಿದ್ರು ನಂದವರು. ಅದೇ ರೀತಿಯಾಗಿ ಒಂದಿನ ಮೀನಾ ಮತ್ತು ಗಿರಿಜವರು ಊಟ ತೊಗೊಂಡು ಹೋದಾಗ ಈ ರೀತಿಯೆಲ್ಲ ಊಟ ತೊಗೊಂಡು ಬರಬೇಡಿ, ಏನು ಮಾಡೋ ಕೆಲಸ ಇಲ್ವಾ ಏನು, ಹಾಗೆ ಹೀಗೆ ಅಂತ ಬೈತಿದ್ರು. ಹಾಗಾಗಿನೇ ಇನ್ನೆಂದೂ ಕೂಡ ಗಿರಿಜಾ ಮತ್ತು ಮೀನಾ ಅಂಗಡಿಗೆ ಊಟ ತೊಗೊಂಡು ಹೋಗಿರಲಿಲ್ಲ. ಆದರೆ ಇವತ್ತು ಮತ್ತೆ ಪ್ರಿಯಾ ಊಟ ತೊಗೊಂಡು ಅಂಗಡಿಗೆ ಹೋಗ್ತಾಳೆ. ಅದಕ್ಕೆ ಕಾರಣ ಅಮ್ಮು ಟ್ಯೂಷನ್ ವಿಷಯನ ಮಾವ ಬರ್ತಿದ್ದಾಗೆ ಹೇಳ್ತೀನಿ ಅಂತಾಳೆ. ಅದೇ ಕಾರಣಕ್ಕೆ ಅವಳು ಹೇಳೋಕ್ಕೂ ಮುನ್ನ ತಾನು ಹೋಗಿ ಈ ವಿಷಯನ ತಿಳಿಸ್ಬೇಕು ಅನ್ನೋದು ಪ್ರಿಯಾ ಇಂಟೆನ್ಷನ್ ಆಗಿದೆ. ಅದೇ ಕಾರಣಕ್ಕೆ ಊಟ ತೊಗೊಂಡು ಹೋಗೋ ನೆಪದಲ್ಲಿ ಮಾವನ ಅಂಗಡಿಗೆ ಹೋಗೋದಕ್ಕೆ ಪ್ರಿಯಾ ಮುಂದಾಗ್ತಿದ್ದಾರೆ. ಆದರೆ ಪಾಪ ಗಿರೀಶ್ ಅವ್ರಿಗೆ ಗೊತ್ತಿಲ್ಲ, ಏನೋ ಮಾವಂಗೆ ಊಟ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೋಗ್ತಿದ್ದಾಳೆ, ಬೇಡ ಅಂತ ಹೇಳೋಣ. ಯಾಕಂದರೆ ನಾವು ಅವತ್ತು ಬೈಸ್ಕೊಂಡಾಗೆ ಇವಳು ಬೈಸ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನೋಡಮ್ಮ ಪ್ರಿಯಾ, ನಿಮ್ಮ ಮಾವಂಗೆ ಈ ರೀತಿ ಊಟ ತೊಗೊಂಡು ಹೋಗೋದೆಲ್ಲ ಇಷ್ಟ ಆಗೋದಿಲ್ಲ, ದಯವಿಟ್ಟು ಊಟ ತೊಗೊಂಡು ಹೋಗ್ಬೇಡ ನೀನು. ಆಮೇಲೆ ಅವರು ಬೈದು ಬಿಡ್ತಾರೆ. ನಾವು ಒಮ್ಮೆ ತೊಗೊಂಡು ಹೋಗಿದ್ವಿ, ಅವ್ರಿಗೆ ಇಷ್ಟ ಆಗದೆ ಬೈದು ಬಿಟ್ಟರು. ಯಾಕಂದರೆ ಕಸ್ಟಮರ್ಸ್ ಬರ್ತಾರಲ್ವ, ಅವ್ರ ಮುಂದೆ ಅವ್ರಿಗೆ ಊಟ ಮಾಡೋದಕ್ಕೆ ಮುಜುಗರ ಆಗುತ್ತೆ, ಅದಕ್ಕೆ ಅವ್ರ ಮನೆಗೆ ಬರ್ತಾರೆ. ನೀನು ಊಟ ತೊಗೊಂಡು ಹೋಗ್ಬೇಡ ಅಂತಾರೆ. ಬಟ್ ಅತ್ತೆ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ ಪ್ರಿಯಾ. ಏನೂ ಆಗೋದಿಲ್ಲ ಅಂತ ತೊಗೊಂಡು ಹೋಗ್ತೀನಿ ಅಂತ ತೊಗೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ಗಿರೀಶ್ ಅವ್ರಿಗೆ ದಿನೇ ದಿನೇ ಪ್ರಿಯಾ ಬಗ್ಗೆ ತುಂಬಾ ವಿಚಾರ ಆಗ್ತದೆ, ತಿರಸ್ಕಾರ ಭಾವ ಹುಡ್ತದೆ. ಯಾಕಂದರೆ
ಏನು ಹೇಳಿದ್ರು ಹುಡುಗಿ ಕೇಳಲ್ಲ. ನಾನು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡೇ ಹೋಗ್ಬಿಡ್ತಾಳೆ. ಬೇರೆಯವ್ರು ಎದುರುಗಡೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಅದನ್ನು ಕೇಳಿಸ್ಕೊಳ್ಳೋ ತಾಳ್ಮೆನೂ ಕೂಡ ಪ್ರಿಯಾ ಆಗಿಲ್ಲ. ಹಾಗಾಗಿ ಗಿರೀಶ್ ಅವ್ರಿಗೆ ಪ್ರಿಯಾ ಬಗ್ಗೆ ತುಂಬಾ ಬೇಜಾರಾಗಿದೆ. ಇದರ ನಡುವೆ ಆತ ಕಡೆ ಅಮ್ಮು ಮರ್ಯಾದೆಯನ್ನು ತೆಗಿಬೇಕು, ಅಮ್ಮು ಮತ್ತು ಕಲ್ಲಾಬ್ಗೆ ಬುದ್ಧಿ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಇಂದ್ರ ಅವರು ಸಿದ್ದುಗೆ ಕಾಲ್ ಮಾಡಿದ್ದೆ. ಸಿದ್ದು ನಾನು ನಿನ್ನ ಭೇಟಿ ಆಗಬೇಕು ಅಂತ ಹೇಳ್ತಾರೆ. ಬಟ್ ಸಿದ್ದು ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳೋದಿಲ್ಲ. ನೀನೇನಾದರೂ ಒಪ್ಕೊಳ್ಳಲಿಲ್ಲ ಅಂದರೆ ನೀನಿರೋ ಕಡೆನೇ ಪೊಲೀಸರು ಬಂದು ನಿನ್ನ ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಇಂದ್ರ ಅವರು ಹೇಳ್ತಾರೆ. ಹಾಗಾಗಿ ಸರಿ ಆಯಿತು, ಭೇಟಿ ಮಾಡ್ತೀನಿ ಅಂತ ಸಿದ್ದು ಇಂದ್ರ ಅವ್ರನ್ನ ಭೇಟಿ ಮಾಡ್ತಾರೆ. ಆಗ ಇಲ್ಲಿ ಇಂದ್ರ ಅವರು ನೀನು ಮನೆಗೆ ಬಂದು ನಿನ್ನ ಮತ್ತು ಅಮ್ಮು ಮದುವೆ ವಿಷಯವನ್ನು ಹೇಳಬೇಕಾಗತ್ತೆ, ನಿನ್ನ ಮತ್ತು ಅಮ್ಮು ಪ್ರೀತಿ ವಿಷಯವನ್ನು ಹೇಳಬೇಕಾಗತ್ತೆ. ನೀನು ಪ್ರೀತಿ ಮಾಡಿದ್ದು, ಓಡಿಸ್ಕೊಂಡು ಹೋಗಿದ್ದು, ಆನಂತರ ಅವಳ ಕೈ ಕೊಟ್ಟು ಹೋಗಿದ್ದು, ಇದೆಲ್ಲವನ್ನ ಕೂಡ ನೀನು ನಮ್ಮ ಮನೆಯವ್ರ ಹತ್ರ ಬಂದು ಹೇಳಬೇಕು ಅಂದಾಗ ಏನು ಮಾತಾಡ್ತಿದ್ರ ನೀವು? ನಿಮ್ಮ ಮನೆಯವ್ರ ಹತ್ರ ಬಂದು ಹೇಳಬೇಕು. ಆ ರೀತಿ ಹೇಳಿದ್ರೆ ನನ್ನ ಕತೆ ಮುಗಿದು ಅಷ್ಟೇ. ಆಲ್ರೆಡಿ ಅಮ್ಮು ಹೇಳಿದ್ದು ಅವ್ರ ತಂದೆ ಮತ್ತು ಚಿಕ್ಕಪ್ಪ ತುಂಬಾ ಖಡಕ್ ಮನುಷ್ಯರು ಅಂತ. ಅಂಥದ್ರಲ್ಲಿ ನಾನು ಅವ್ರ ಮಗಳಿಗೆ ಈ ರೀತಿ ಮೋಸ ಮಾಡ್ತೀನಿ ಅಂತ ಗೊತ್ತಾದ್ರೆ ಅವ್ರು ನನ್ನನ್ನು ಸುಮ್ಮನೆ ಬಿಡ್ತಾರೆ? ಖಂಡಿತ ಸುಮ್ಮನೆ ಬಿಡೋಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರು ನನ್ನ ಸುಮ್ಮನೆ ಬಿಡೋದಿಲ್ಲ. ನಾನಂತೂ ನಿಮ್ಮ ಮನೆಗೆ ಬಂದು ಸತ್ಯ ಹೇಳಲ್ಲ ಅಂತ ಸಿದ್ದು ಹೇಳ್ಬಿಡ್ತಾರೆ. ಆಗ ಇಲ್ಲಿ ಇಂದ್ರಾಣಿಯವರು ನೀನೇನಾದರೂ ಸತ್ಯ ಹೇಳ್ತಾ ಇದ್ರೆ ನನಗೆ ಇನ್ಸ್ಪೆಕ್ಟರ್ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಈಗಲೇ ಗಂಗಾಧರ ಅವ್ರಿಗೆ ಕಾಲ್ ಮಾಡ್ತೀನಿ, ಅವರೇ ಬಂದು ನಿನ್ನ ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ ಇಂದ್ರವ್ರು ಹೇಳಿದಾಗ ಏನು ಮಾತಾಡ್ತಿದ್ರ ಮೇಡಮ್? ಸಂಕಷ್ಟದಲ್ಲಿ ಸಿಗಿಸ್ತಿದ್ರಲ್ಲ, ಅಲ್ಲಿಗೆ ಬಂದು ಹೆಚ್ಚು ಕಡಿಮೆ ಆಗಿ ಅವ್ರು ನನಗೇನಾದರೂ ಮಾಡಿದ್ರೆ ನಾನೇನು ಮಾಡೋದು ಅಂತ ಹೇಳಿ ಸಿದ್ದು ಕೇಳಿದಾಗ ಆ ರೀತಿ ಏನೂ ಆಗೋದಿಲ್ಲ, ನಾನಿದ್ದೀನಿ, ಎಲ್ಲವನ್ನ ಕೂಡ ನೋಡ್ಕೋತೀನಿ, ಜಸ್ಟ್ ನೀನು ಬಂದು ಸತ್ಯ ಹೇಳಬೇಕು ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು, ಬಂದು ಸತ್ಯ ಹೇಳ್ತೀನಿ ಅಂತ ಸಿದ್ದು ಕೂಡ ಒಪ್ಕೋತಾರೆ. ನಂತರ ಇಲ್ಲಿ ಇಂದ್ರ ಅವರು ಮನೆಯಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಇವತ್ತು ಯಾರೋ ಬರ್ತಾರೆ ಗೆಸ್ಟ್, ನೀವು ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿಸ್ತಿದ್ದಾರೆ. ಈ ಕಡೆ ಸಿದ್ದು ಕೂಡ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಮನೆ ಹತ್ರ ಎಂಟ್ರಿ ಕೊಡ್ತಾರೆ. ಮೇಲಿನ ಟೆರೆಸ್ ಮೇಲೆ ವಲ್ಲಭ ಇರ್ತಾರೆ. ವಲ್ಲಭ ಸಿದ್ದುವನ್ನು ನೋಡಿದೆ, ಇವನು ಯಾಕೆಲ್ಲ ಬಂದಿದ್ದಾನೆ, ಏನಾದರೂ ಇವನು ಮತ್ತು ಅಮೂಲ್ ಲವ್ ಸ್ಟೋರಿ ಗೊತ್ತಾದರೆ ಏನಪ್ಪ ಮಾಡೋದು, ಇಲ್ಲ ಯಾವುದೇ ಕಾರಣಕ್ಕೂ ಇವನು ಮತ್ತು ಅಮೂಲ್ ಲವ್ ಸ್ಟೋರಿ ಯಾರಿಗೂ ಕೂಡ ವಿಷಯ ಗೊತ್ತಾಗಲೇಬಾರ್ದು ಅಂತ ಅನ್ಕೋತಾರೆ. ಎಲ್ಲೋ ಇವನು ನಮ್ಮನೆಗೆ ಬಂದಿರ್ಬೋದು ಅಮ್ಮನ ನೋಡೋದಕ್ಕೆ ಅಂತ ಹೇಳಿ ವಲ್ಲಭ ಅನ್ಕೋತಿರ್ತಾರೆ. ಇತ್ತ ಕಡೆ ಸಿದ್ದು ಇಂದ್ರವ್ರಿಗೆ ಕಾಲ್ ಮಾಡಿದ್ದೆ, ಮೇಡಮ್ ನೀವು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ ಅಂದಾಗ, ಬಾ ಒಳಗಡೆ, ಮನೆ ಹತ್ರ ತಾನೇ ಬಂದಿದ್ಯಾ, ಒಳಗಡೆ ಬಾ ಅಂತ ಹೇಳ್ತಾರೆ. ಆಗ ಸಿದ್ದು ಅಮ್ಮು ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇದನ್ನು ನೋಡಿದಂಥ ವಲ್ಲಭಂಗೆ ಶಾಕ್ ಆಗುತ್ತೆ. ಏನಿದು ಅಮ್ಮು ಮನೆಗೆ ಹೋಗ್ತಿದ್ದಾನೆ, ಅವ್ರ ಮನೆಗೆ ಹೋಗಿ ವಿಷಯ ಹೇಳಿದ್ರೆ ಏನು ಮಾಡೋದು ಅಂತ ಹೇಳಿ ತುಂಬಾ ಹೆದರ್ಕೊಳ್ತಿದ್ದಾನೆ. ಇತ್ತ ಕಡೆ ಸಿದ್ದು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದೆ, ಇವರೇ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬಂದಿರೋದು ಅಂತ ಇಂದ್ರವ್ರು ಹೇಳ್ತಾರೆ. ಆಗ ಚಂದ್ರಕಾಂತ್ ಸೂರ್ಯಕಾಂತ್ ಯಾರಪ್ಪ ನೀನು, ಯಾಕೆ ಬಂದಿದ್ಯಾ, ಏನು ವಿಷಯ ಮಾತಾಡಬೇಕಿತ್ತು ಅಂದಾಗ, ನಾನು ಮತ್ತು ಅಮ್ಮು ಅಂತ ಹೇಳಿ ಸಿದ್ದು ಮಾತು ಶುರು ಮಾಡ್ತಿದ್ದಾಗೆ ಅಮ್ಮು ಹೆಸರು ಕೇಳ್ತಿದ್ದಾಗೆ ಸೂರ್ಯಕಾಂತ್ ಚಂದ್ರಕಾಂತ್ ರುಚು ಕೇಳ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಕೂಡ ತಾನು ಮತ್ತು ಅಮ್ಮು ಲವ್ ಮಾಡಿದ್ದು, ನಂತರ ತಾನು ಅಮ್ಮಗೆ ಕೈ ಕೊಟ್ಟು ಮದುವೆ ದಿನ ಓಟ್ ಹೋಗಿತ್ತು, ನಂತರ ವಲ್ಲಭ ಅಮ್ಮನ ಮದುವೆ ಆಗಿತ್ತು. ಎಲ್ಲ ವಿಷಯನೂ ಕೂಡ ಸಿದ್ದು ಸೂರ್ಯಕಾಂತ್ ಚಂದ್ರಕಾಂತ್ ಮುಂದೆ ಬಿಚ್ಚಿಡ್ತಾರೆ. ಅತ್ತ ಕಡೆ ಕೇಶವ ಮೀನಾನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದೇ ಇಲ್ವಾ ಅಪ್ಪ ಕೊಟ್ಟಿರೋ ಕೆಲಸದಿಂದ. ಇತ್ತ ಕಡೆ ನಂದ ಅವರ ಅಂಗಡಿಗೆ ಬಂದಿರತಕ್ಕಂಥ ಪ್ರಿಯಾ ಚಾಡಿ ಹೇಳೋಕ್ಕೆ ಶುರು ಮಾಡಿಕೊಂಡಾಗ ನಂದ ಅವರು ಇಲ್ಲಿ ಪ್ರಿಯಾ ವಿರುದ್ಧ ರುಚಿಗಿಳ್ತಾರೆ. ಪ್ರಿಯಾ ನೌಟಂಕಿ ಆಟ ನಂದವ್ರಿಗೆ ಗೊತ್ತಾಗುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.